ಒಂದು ಕಡೆ ಭಾರತವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ತಿದೆ. ಇನ್ನೇನು ಯುದ್ಧ ಶುರುವಾಗಲಿದೆ ಅನ್ನುವಷ್ಟರಲ್ಲಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಒಂದು ವಿಚಾರ ಹರಿದಾಡುತ್ತಿದೆ. ಅದೇನೆಂದರೆ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಆಸಿಂ ಮುನೀರ್ ನಾಪತ್ತೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಸಾವಿರಾರು ಸೈನಿಕರು ರಾಜೀನಾಮೆ ನೀಡುತ್ತಿದ್ದಾರೆ. ಅಸಲಿಗೆ ಈ ಪಾಕಿಸ್ತಾನ್ ಆರ್ಮಿ ಮುಖ್ಯಸ್ಥ ಎಲ್ಲಿಗೆ ಹೋಗಿದ್ದಾನೆ? ಅವರನ್ನು ಮೋದಿ ಅವರು ಮುಗಿಸಿದ್ದಾರಾ? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ಇನ್ನು ಸದಾಕಾಲ ಭಾರತದ ವಿರುದ್ಧ ಸಂಚು ಮಾಡುವ ನೀಚ ಪಾಕ್ಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೂ ಜೈ ಭಾರತ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಪಹಲ್ಗಾಮ್ ದಾಳಿಯಾಗಿ ಇವತ್ತಿಗೆ 6 ದಿನಗಳು ಕಳೆದಿವೆ. ಆದರೆ ಭಾರತವು ಇನ್ನು ಯಾಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಎಂಬುದು ಹಲವರ ಪ್ರಶ್ನೆ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಭಾರತವು ಯುದ್ಧಕ್ಕೆ ಎಲ್ಲಾ ತಯಾರಿಗಳನ್ನು ನಡೆಸುತ್ತಿದೆ. ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ಗಳಾದ ರಫೇಲ್ನ 36 ಯುದ್ಧ ವಿಮಾನಗಳು ಈಗಾಗಲೇ ಭಾರತದಲ್ಲಿದೆ. ಇದರ ಜೊತೆಗೆ ಫ್ರಾನ್ಸ್ನಿಂದ ಮತ್ತೆ 26 ಯುದ್ಧ ವಿಮಾನಗಳನ್ನು ತರಿಸಲು ಮೋದಿರವರು ಆದೇಶ ನೀಡಿದ್ದಾರೆ. ಇನ್ನು ಭಾರತೀಯ ವಾಯುಸೇನೆ ಎಲ್ಲ ತಯಾರಿ ಮಾಡುತ್ತಿದ್ದರೆ ಭಾರತೀಯ ನೌಕಾಸೇನೆ ಅರಬ್ಬಿ ಸಮುದ್ರದಲ್ಲಿ ಬ್ರಹ್ಮೋಸ್ ಮಿಸೈಲ್ಗಳನ್ನು ಹಾರಿಸಿ ಪರೀಕ್ಷೆಗಳನ್ನು ಮಾಡುತ್ತಿದೆ. ಇನ್ನು ಈ ಬ್ರಹ್ಮೋಸ್ ಮಿಸೈಲ್ ಎಷ್ಟು ಪರಿಣಾಮಕಾರಿ ಎಂದರೆ 5000 ಕಿಲೋಮೀಟರ್ ದೂರವಿರುವ ಯಾವುದೇ ಒಂದು ಟಾರ್ಗೆಟ್ ಅನ್ನು ಕ್ಷಣ ಮಾತ್ರದಲ್ಲಿ ಒಡೆದು ಉರುಳಿಸಬಲ್ಲದು. ಮತ್ತೊಂದು ಕಡೆ ಭಾರತದ ಆರ್ಮಿ ಕೂಡ ಟ್ಯಾಂಕರ್ಗಳು ಸೇರಿದಂತೆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಾಶ್ಮೀರಕ್ಕೆ ರವಾನಿಸುತ್ತಿದೆ. ಇನ್ನು ಮೋದಿ ಅವರು ಈ ಬಾರಿ ಭಾರತದ ಆರ್ಮಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಅದಕ್ಕಾಗಿ ಆರ್ಮಿಯು ಯಾವ ರೀತಿ 1972ರಲ್ಲಿ ಹಾಗೂ 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕ್ಗೆ ಮಣ್ಣು ಮುಕ್ಕಿಸಿತ್ತೋ ಈ ಬಾರಿ ಪಾಕಿಸ್ತಾನನ್ನು ಸರ್ವನಾಶ ಮಾಡಲು ಮುಂದಾಗಿದೆ. ಮತ್ತೊಂದು ಕಡೆ ಯುದ್ಧದ ಭೀತಿ ಶುರುವಾಗುತ್ತಿದ್ದಂತೆಯೇ ಪಾಕಿಸ್ತಾನವು ಎಲ್ಲಾ ದೇಶಗಳ ಮುಂದೆ ನಮಗೆ ಸಹಾಯ ಮಾಡಿ ಎಂದು ಮಂಡಿ ಊರಿ ಅಂಗಲಾಚಲು ಮುಂದಾಗಿದೆ. ಅದಕ್ಕೆ ಟರ್ಕಿ ದೇಶವು ಒಂದು ಶಸ್ತ್ರಾಸ್ತ್ರ ತುಂಬಿರುವ ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೆ ಕಳುಹಿಸಿದೆ. ಆದರೆ ಇದೇ ಟರ್ಕಿಯಲ್ಲಿ ಕಳೆದ ವರ್ಷ ಭೂಕಂಪವಾದಾಗ ಭಾರತವು ಒಟ್ಟು 8 ವಿಮಾನಗಳಷ್ಟು ಆಹಾರ, ಅಡುಗೆ ಸಾಮಗ್ರಿಗಳು, ಔಷಧಿಗಳನ್ನು ಕಳುಹಿಸಿತ್ತು. ಆದರೆ ಈಗ ಪಾಕಿಸ್ತಾನದ ಬಾಲ ಹಿಡಿದಿದೆ. ಕೇವಲ ಚೀನಾ ಮತ್ತು ಟರ್ಕಿಯು ಮಾತ್ರ ಪಾಕಿಸ್ತಾನಕ್ಕೆ ಬೆಂಬಲಿಸುತ್ತಿದೆ. ಮಿಕ್ಕ ಎಲ್ಲಾ ದೊಡ್ಡ ದೊಡ್ಡ ರಾಷ್ಟ್ರಗಳು ಭಾರತದ ಜೊತೆಗೆ ನಾವಿದ್ದೇವೆ ಎಂದು ಘಂಟಾಘೋಷವಾಗಿ ಹೇಳಿದೆ. ಇನ್ನು ಪಾಕ್ ಮೀಡಿಯಾಗಳಲ್ಲಿ ಬರುತ್ತಿರುವ ಬಿಸಿ ಬಿಸಿ ಸುದ್ದಿ ಏನೆಂದ್ರೆ ಪಹಲ್ಗಾಮ್ ದಾಳಿಯ ಸೂತ್ರಧಾರಿಯಾಗಿರುವ ಪಾಕಿಸ್ತಾನ್ನ ಆರ್ಮಿ ಮುಖ್ಯಸ್ಥ ಈಗ ನಾಪತ್ತೆಯಾಗಿದ್ದಾನೆ. ಇನ್ನು ಕೆಲವು ವರದಿಗಳ ಪ್ರಕಾರ ಆರ್ಮಿ ಮುಖ್ಯಸ್ಥ ಆಸಿಂ ಮುನೀರ್ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ ಎಂದು ಪಾಕಿಸ್ತಾನದ ಟ್ವಿಟರ್ನಲ್ಲೇ ವೈರಲ್ ಆಗುತ್ತಿದೆ. ಅಷ್ಟೇ ಅಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನದ ಸೈನಿಕರು ರಾಜೀನಾಮೆಗಳನ್ನು ನೀಡಿ ದೇಶವನ್ನು ಬಿಟ್ಟು ತೊರೆಯುತ್ತಿದ್ದಾರೆ. ಹೇಗಿದ್ದರೂ ಭಾರತದ ಮೇಲೆ ಯುದ್ಧ ನಡೆದರೆ ಪಾಕಿಸ್ತಾನವು ಸೋಲುವುದಂತೂ ಖಚಿತ. ಸಾಯೋದಕ್ಕಿಂತ ದೇಶವನ್ನು ಬಿಟ್ಟು ಹೋಗಿ ಪ್ರಾಣವನ್ನ ಉಳಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ ಪಾಕ್ನ ಸೈನಿಕರು. ಇನ್ನು ಮೂಲಗಳ ಪ್ರಕಾರ ಭಾರತದ ಯುದ್ಧ ತಾಂತ್ರಿಕತೆ ಹೇಗಿರಬೇಕು ಎಂದು ರಣನೀತಿಯನ್ನು ಆರ್ಮಿಯ ಮುಖ್ಯಸ್ಥ, ವಾಯು ಮುಖ್ಯಸ್ಥ ಮತ್ತು ನೌಕೆಯ ಮುಖ್ಯಸ್ಥರು ಒಟ್ಟಿಗೆ ಸೇರಿ ಯುದ್ಧದ ಪ್ಲಾನ್ ತಯಾರು ಮಾಡುತ್ತಿದ್ದಾರೆ. ಇನ್ನು ಕೇವಲ 1 ವಾರದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೆಯಲಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ. ನಿಮ್ಮ ಪ್ರಕಾರ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತವು ಹಿಂಪಡೆಯಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.